ಸಚಿವ ಪ್ರಿಯಾಂಕ್ ಖರ್ಗೆ ಅವರ ಜನ್ಮದಿನದ ಪ್ರಯುಕ್ತ ಮಹಾನಗರ ಪಾಲಿಕೆ ಸದಸ್ಯರಾದ ಸಚಿನ್ ಶಿರ್ವಾಳ್ ಅವರು ವೈಯಕ್ತಿಕವಾಗಿ ಗೌರವ ಸಾಧನವನ್ನು ಸಣ್ಣ ಉದ್ಯಮ ಜೀವನ ಪವನ ಎನ್ನುವ ಹೆಸರಿನೊಂದಿಗೆ ನವ ಉದ್ಯಮ ಸ್ಥಾಪಿಸಿ ಉಡುಗೊರೆಯಾಗಿ ನೀಡಿದ್ದಾರೆ. ಕಲಬುರಗಿಯ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಹಮ್ಮಿಕೊಂಡ ಕಾರ್ಯಕ್ರಮದಲ್ಲಿ ಶಾಸಕ ಅಲ್ಲಂಪುರ ಪಾಟೀಲ್ ಅವರು ಕೇಕ್ ಕತ್ತರಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ನಂತರ 3 ಜನರಿಗೆ ತರಕಾರಿ ಬಂಡಿ ಹಾಗೂ ತರಕಾರಿ ವಿತರಣೆ ಮಾಡಲಾಯಿತು. 1 ಜ್ಯೂಸ್ ಬಂಡಿ ಜೊತೆಗೆ ಹಣ್ಣು ಹಾಗೂ ಮಿಕ್ಸರ್ ವಿತರಣೆ ಮಾಡಲಾಯಿತು. 2 ಟೀ ಸ್ಟಾಲ್ ಜೊತೆಗೆ ಸಾಂಬಾರನ್ನು ವಿತರಣೆ ಮಾಡಲಾಯಿತು. 1 ಶೂ ಪಾಲಿಶ್ ಕಿಟ್ ಹಾಗೂ ವ್ಯಾಪಾರ ಸೆಟಪ್ ಉಡುಗೊರೆಯಾಗಿ ನೀಡಿದರು. ಈ ಸಂದರ್ಭದಲ್ಲಿ ದಕ್ಷಿಣ ಕ್ಷೇತ್ರದ ಶಾಸಕ ಅಲ್ಲಂಪುರ ಪಾಟೀಲ್, KKRTC ಅಧ್ಯಕ್ಷ ಅರುಣ್ ಎಂಬಾಯ್ ಪಾಟೀಲ್, ಜಸ್ಕಾಂ ಅಧ್ಯಕ್ಷ ಪ್ರವೀಣ್ ಪಾಟೀಲ್ ಹರವಾಣ್, ಕೂಡ ಅಧ್ಯಕ್ಷರಾದ ಮಜರ್ ಅಲಂ ಖಾನ್, HKI ಕೌನ್ಸಿಲರ್ ಡಾಕ್ಟರ್ ಕಿರಣ್ ದೇಶ್ಮುಖ್, ಕಾಂಗ್ರೆಸ್ ಮುಖಂಡರಾದ ರಾಜೀವ್ ಜಾನೆ, ಈರಣ್ಣ ಝಳಕಿ, ಶಿವಾನಂದ್ ಹೊನಗುಂಟಿ, ಅಮರ್ ಶಿರ್ವಾಳ್, ಅಶೋಕ್ ವೀರನಾಯಕ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಖರ್ಗೆ ಸಾಹೇಬರ 47ನೇ ಹುಟ್ಟುಹಬ್ಬದ ಅಂಗವಾಗಿ ಇವತ್ತಿನ ದಿವಸ ಕಲಬುರಗಿ ನಗರದಲ್ಲಿ ಯಾರು ಬಡವರಿದ್ದಾರೆ, ಯಾರು ಕೆಲಸ ಮಾಡೋಕ್ಕೆ ಇಚ್ಛೆ ಹೊಂದಿದ್ದಾರೆ ಅಂಥವ್ರಿಗೆ ನಾವು ಹೋಗಿ ಐಡೆಂಟಿಫೈ ಮಾಡಿ ಅವರ ಸಣ್ಣ ಉದ್ಯಮ ಜೀವನ ಪಾವನ ಅಂತ ಹೇಳಿಬಿಟ್ಟು ಒಂದು ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ನಾವು ಹಲವಾರು ಕಡೆಗೆ ವಿಸಿಟ್ ಮಾಡಿದಾಗ ಎಲ್ಲಿ ನಮಗೆ ಕೆಲಸ ಮಾಡೋಂಥವ್ರು ಸ್ಮಾಲ್ ಬಿಸ್ನೆಸ್ ಮಾಡೋಂಥವ್ರನ್ನ ಹುಡುಕಾಡ್ತಾ ಇದ್ವಿ. ಅದರೊಳಗಡೆ ನಾವು ಒಂದು 7 ಜನರಿಗೆ ಆಯ್ಕೆ ಮಾಡಿದ್ವಿ. ಈ ಐಡಿಯಾ ನಮಗೆ ಬಂದಿದ್ದು ಯಾವ ರೀತಿ ಅಂತ ಹೇಳಿದ್ರೆ ನಮ್ಮ ಪ್ರಿಯಾಂಕ್ ಸಾಹೇಬರು ಸೋಷಲ್ ವೆಲ್ಫೇರ್ ಮಿನಿಸ್ಟ್ರಿ ಇದ್ದಾಗ ಮೊದಲೆಲ್ಲ ಯಾವ ರೀತಿ ಆಗ್ತಿತ್ತು ಅಂತ ಹೇಳಿದ್ರೆ ಯಾವುದೇ ಸ್ಕೀಮ್ ಬಂದ್ರೂ ಸಬ್ಸಿಡಿ ಅಮೌಂಟ್ ಕೊಡ್ತಾಯಿದ್ರು. ಬಟ್ ಆ ಸಬ್ಸಿಡಿ ಅಮೌಂಟ್ ಭಾಳಷ್ಟು ಜನರು ಏನು ಮಾಡ್ತಾಯಿದ್ರು, ಉಪಯೋಗ ಮಾಡ್ಕೊಳ್ತಾ ಇರಲಿಲ್ಲ, ತೊಗೊಂಡು ದುಡ್ಡು ಅವರು ಖರ್ಚು ಮಾಡ್ತಾಯಿದ್ರು. ಅವ್ರು ಯಾವಾಗ ಸೋಷಲ್ ವೆಲ್ಫೇರ್ ಮಿನಿಸ್ಟರ್ ಆದರು ಆ ಟೈಮ್ ಒಳಗಡೆ ಅವರು ಐರಾವತ್ ಯೋಜನೆ ಆಗಿರ್ಬೋದು, ಸಮೃದ್ಧಿ ಯೋಜನೆ ಆಗಿರ್ಬೋದು, ಹೀಗೆ ಹಲವಾರು ಯೋಜನೆಗಳನ್ನು ತಂದು ಡೈರೆಕ್ಟ್ ಬಿಸ್ನೆಸ್ ಸೆಟಪ್ ಮಾಡೋದ್ರ ಮೂಲಕ ಅವರಿಗೆ ಓನರ್ ಮಾಡ್ತಾಯಿದ್ರು. ಅದರದ್ದು ಒಂದು ಐಡಿಯಾ ಕಾನ್ಸೆಪ್ಟನ್ನು ನಾವು ಮುಂದುವರ್ಸ್ಕೊಂಡು ಬಂದು ಇವತ್ತಿನ ದಿವಸ ನಮ್ಮ ವೈಯಕ್ತಿಕ ಇದ್ರ ಮೇಲ್ಗಡೆಗೆ ಇವ್ರಿಗೆ ಒಂದು 3 ತರಕಾರಿ ಅಂಗಡಿ, 1 ಹಣ್ಣಿನ ಜ್ಯೂಸ್ ಸೆಂಟ್ರು ಮತ್ತು 2 ಟೀ ಸ್ಟಾಲ್ಗಳನ್ನು, ಆಮೇಲೆ ಒಬ್ಬ ಶೂ ಪಾಲಿಷ್ ಮಾಡ್ತಾಯಿದ್ರು, ಅವರಿಗೆ ಶೂ ಪಾಲಿಷಿಂಗ್ ಇಕ್ವಿಪ್ಮೆಂಟ್ಸ್ ಜೊತೆಗೆ ಅವ್ರಿಗೆ ಒಂದು ಸ್ಮಾಲ್ ಸೆಟಪ್ ಮಾಡಿಕೊಟ್ಟಿದ್ವಿ. ಸೊ ಇದು ನಮಗೆ ಈ ಬಾರಿ ವಿನೂತನವಾಗಿ ಒಂದು ಹೊಸ ಕಾರ್ಯಕ್ರಮ ಮಾಡಿದ್ದೇವೆ. ಇನ್ನು ಮುಂಬರ್ತಕ್ಕಂಥ ದಿನಗಳೊಳಗಡೆ ಕಲಬುರಗಿ ನಗರದಲ್ಲಿ ಇರ್ತಕ್ಕಂಥವ್ರು ಅಥವಾ ಇಡೀ ರಾಜ್ಯಾದ್ಯಂತ ಅವರ ಹುಟ್ಟುಹಬ್ಬವನ್ನು ಒಂದು ಅರ್ಥಪೂರ್ಣವಾಗಿ ಆಚರಿಸ್ಕೊಳ್ಬೇಕಂತ ಹೇಳಿದ್ರೆ ಬಡವರಿಗೆ ಒಂದು ಸಹಾಯ ಮಾಡೋಂಥ ಒಂದು ವೇಳೆ ಯೋಚನೆ ಇದ್ದರೆ ಅವ್ರಿಗೆ ಒಂದು ಸ್ಮಾಲ್ ಬಿಸ್ನೆಸ್ಗಳನ್ನು ಸೆಟಪ್ ಮಾಡಿಕೊಡ್ರಿ. ಅವ್ರಿಗೆ ಒಬ್ಬರಿಗೆ ನೀವು ಬಿಸ್ನೆಸ್ ಸೆಟಪ್ ಮಾಡಿಕೊಡೋದ್ರಿಂದ ಅವ್ರದ್ದು ಎಂಟೈರ್ ಫ್ಯಾಮಿಲಿ ಗ್ರೋತ್ ಆಗ್ತದೆ. ಒಂದು ನಮ್ಮ ಯುವಕರದ್ದೇನು ವಿಚಾರ ಮಾಡ್ತಕ್ಕಂಥ ಒಂದು ಏನು ದೃಷ್ಟಿ ಇದೆ ಅದು ದಿಕ್ಕು ಬದಲಾವಣೆ ಆಗಬೇಕು, ಎಲ್ಲರೂ ಎಕನಾಮಿಕಲಿ ಫಿಟ್ ಆಗಬೇಕಂತ ಈ ಮೂಲಕ ನಾನು ಹೇಳ್ತೇನೆ. ಇವತ್ತು ನಮ್ಮ ಕರ್ನಾಟಕ ರಾಜ್ಯದ ಯುವ ನಾಯಕರು ಮತ್ತು ಸರ್ಕಾರದಲ್ಲಿ ಪಂಚಾಯತ್ ರಾಜ್ ಮತ್ತು ITBT ಸಚಿವರಾದ ಮತ್ತು ನಮ್ಮ ಜಿಲ್ಲೆ ಉಸ್ತುವಾರಿ ಸಚಿವರಾದ ಪ್ರಿಯಾಂಕಾ ಖರ್ಗೆಜಿಯವರ 47ನೇ ಜನ್ಮ ದಿನಾಚರಣೆಯನ್ನು ಅವರ ಅಭಿಮಾನಿ ಬಳಗದವರು ಭಾಳ ವಿವಿಧ ರೀತಿಯಲ್ಲಿ ಇಲ್ಲಿ ಒಂದು ಆಚರಣೆ ಮಾಡ್ತಾಯಿದ್ದಾರೆ. ಭಾಳ ವಿವಿಧ ರೀತಿಯಲ್ಲಿ ಬೆಳಗ್ಗೆ ಒಂದು ಕಂಪ್ಯೂಟರ್ ತರಬೇತಿ ಕೊಡೋದ್ರ ಮೂಲಕ ಒಂದು ಕಡೆ ಅವರ ಅಭಿಮಾನಿಗಳು ಮಾಡಿದರು, ಮತ್ತೊಂದು ಕಡೆ ಕಣ್ಣಿನ ಒಂದು ತಪಾಸಣೆ ಮೂಲಕ ಸಾಕಷ್ಟು ದೊಡ್ಡ ಒಂದು ಇದು ಮಾಡಿದರು. ಇಲ್ಲಿ ಈಗ ನಮ್ಮ ಸಚಿನ್ ಶಿರ್ವಾಳ್ ಅವರು ಪ್ರಿಯಾಂಕಾ ಅವರವರ ಹುಟ್ಟುಹಬ್ಬದ ನಿಮಿತ್ತ ಒಬ್ಬನಿಗೆ ಬಂಡಿ ಕೊಟ್ಟು, ಟೀ ಹೌಸ್ ಪ್ಲೇಟ್ ಕೊಟ್ಟು, ಜಾಗ ಕೊಟ್ಟು ಅದನ್ನು ಒಂದು ಗೌರವ ಸಾಧನೆ ಉಡುಗೊರೆ ಅಂತ ಹೇಳಿ ತರಕಾರಿ ಅಂಗಡಿ 3 ಮತ್ತು ಚಹಾದ ಅಂಗಡಿ 2 ಮತ್ತು ಜ್ಯೂಸ್ ಅಂಗಡಿ 1, ಶೂ ಪಾಲಿಶ್ ಸೆಟ್ 1, ಈ ರೀತಿ ಬಡವರಿಗೆ ಕೆಲಸ ಹಚ್ಚತಕ್ಕಂಥ ಕೆಲಸ ಅವರ ನಾಯಕರ ನಮ್ಮ ಪ್ರಿಯಾಂಕಾ ಖರ್ಗೆಜಿಯವರ ಹುಟ್ಟುಹಬ್ಬದ ನಿಮಿತ್ತ ಅವರು ಈ ಸಲ ಹುಟ್ಟುಹಬ್ಬ ಮಾಡಿಕೊಂಡಿಲ್ಲ. ಯಾಕೆ ಆಚರಣೆ ಮಾಡಿಕೊಂಡಿಲ್ಲ, ಈ ಸಲ ಭಾಳಷ್ಟು ನಮ್ಮ ಅತಿವೃಷ್ಟಿಯಿಂದ ಅನಾವೃಷ್ಟಿಯಿಂದ ಭಾಳಷ್ಟು ಜನ ರೈತರ ತೊಂದರೆಗೊಳಗಾಗಿದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ನನ್ನ ಹುಟ್ಟುಹಬ್ಬ ಬೇಡ ಅಂತೇಳಿ ಅವರು ಬೇರೆ ಕಡೆ ಹೊರಗಡೆ ಹೋಗಿದ್ದಾರೆ. ಅವರ ಅಭಿಮಾನಿಗಳು ಜನರಿಗೆ ಸಹಾಯ ಕಷ್ಟದಲ್ಲಿರ್ತಕ್ಕಂಥ ಜನರಿಗೆ ಕೆಲಸ ಮಾಡ್ತಕ್ಕಂಥದ್ದು, ಸಹಾಯ ಮಾಡ್ತಕ್ಕಂಥ ರೀತಿಯಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಾಯಿದ್ದಾರೆ. ಹುಟ್ಟುಹಬ್ಬ ಎಲ್ಲರದು ಆಚರಣೆ ಮಾಡೋದಿಲ್ಲ. ವಿಶೇಷವಾಗಿರ್ತಕ್ಕಂಥ ಎಲ್ಲ ಅಭಿಮಾನಿಗಳು ಮಾಡ್ತಕ್ಕಂಥ ಹುಟ್ಟುಹಬ್ಬ ಅಂದರೆ ಇವರು ರಾಜ್ಯದಲ್ಲಿ ಶಾಸಕರ ಒಮ್ಮೆ ಪ್ಯಾರೇಜೂಟ್ ಬಂದಾಗ ಏನಪ್ಪ ಅಂದರೆ ಮ್ಯಾಗಿಂದೇ ಬಂದು ಎಳೆದಿಲ್ಲ. ಇವರು NSCYನ ಕೆಲಸ ಮಾಡಿ ಮತ್ತು ಸ್ಟೇಟ್ ಯೂತ್ನಲ್ಲಿ ಕಾಂಗ್ರೆಸ್ನಲ್ಲಿ ಕೆಲಸ ಮಾಡಿ
3 ಬಾರಿ ಚುನಾಯಿತರಾಗಿ ಜನರಿಂದ ಆರಿಸಿ ಬಂದಿರತಕ್ಕಂಥ ವ್ಯಕ್ತಿ. ಹಿಂದೆ ಸಮಾಜ ಕಲ್ಯಾಣ ಇಲಾಖೆ ಮಂತ್ರಿ ಇದ್ದಾಗ ಕೂಡ ಸಾಕಷ್ಟು ಕೆಲಸಗಳನ್ನು ಮಾಡಿರ್ತಕ್ಕಂಥದ್ದು. ಎಷ್ಟೋ ಹಳೆಯ ಏನಪ್ಪ ಅಂದ್ರೆ ಹಾಸ್ಟೆಲ್ ಕಟ್ಟಡ ಹೊಸದಾಗಿ ನಿರ್ಮಿತ ಮಾಡಿರ್ತಕ್ಕಂಥದ್ದು. ಮತ್ತು ಬಜೆಟ್ ಕೂಡ SC STಗೆ ಇರ್ತಕ್ಕಂಥ ಹಣ ಲ್ಯಾಪ್ಸ್ ಆಗಬಾರ್ದು, ಕೊನೆಯವರೆಗೆ ಅಷ್ಟೇ ಇರಬೇಕಂತೇಳಿ ಬಜೆಟ್ ಕೂಡ ಜಾಸ್ತಿ ಮಾಡಿ ಅದನ್ನು ಕೂಡ ಇಟ್ಟಿರ್ತಕ್ಕಂಥದ್ದು. ಅನೇಕ ಯಾತ್ರಿ ನಿವಾಸಗಳು ಕೂಡ ಬೇರೆ ಬೇರೆ ಮಠಾಧೀಶಗಳು ಕೊಟ್ಟಿರ್ತಕ್ಕಂಥ ಒಂದು ಕರ್ನಾಟಕ ರಾಜ್ಯದಲ್ಲಿ ಹೊಸ ಚೈತನ್ಯ ತುಂಬತಕ್ಕಂಥದ್ದು. ಮತ್ತು ಈ ಸಲ ಮಂತ್ರಿ ಆದಾಗ ಕೂಡ ಅವರು ಸಾಕಷ್ಟು ಯೋಜನೆಗಳು ಭಾರತ ದೇಶದ ಇತಿಹಾಸದಲ್ಲಿ ಯಾವುದಾದ್ರೂ ಒಬ್ಬ ಮಂತ್ರಿ ಹೆಚ್ಚಿನ ಯೋಜನೆಗಳನ್ನು ಜನರಿಗೆ ತಲುಪಿಸಿರ್ತಕ್ಕಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅದು ಪ್ರಿಯಾಂಕಾ ಖರ್ಗೆ ಅವರು ಅಂತೇಳಿ ನಾನು ಹೇಳ್ತಕ್ಕಂಥದ್ದೆಲ್ಲ ಸಮೀಕ್ಷೆ ಅಧ್ಯಯನ ಮಾಡಿ ಕೊಟ್ಟಿರ್ತಕ್ಕಂಥದ್ದು. ಕೃಷಿ ಭಾಗ್ಯ ಇರ್ಬೋದು, ಪ್ರಗತಿ ಪಥ ಇರ್ಬೋದು, ಕಲ್ಯಾಣ ಪಥ ಇರ್ಬೋದು, ಮತ್ತು ಇವತ್ತು RDPRನಲ್ಲಿ ಹೊಸ ಹೊಸ ಸ್ಕೀಮ್ಗಳನ್ನು ತಂದಿರತಕ್ಕಂಥದ್ದು. ಮತ್ತು ITBTಯಲ್ಲಿ ಕೂಡ 1 ಲಕ್ಷ ಜನ ಯುವಕರಿಗೆ ಏನಪ್ಪ ಅಂದ್ರೆ ಒಂದು ದೊಡ್ಡ ಸಮ್ಮೇಳನ ಕೌಶಲ್ಯ ಮೇಳ ಮಾಡಿ ಭಾಳಷ್ಟು ಜನರಿಗೆ ಉದ್ಯೋಗ ಕೊಟ್ಟಿರ್ತಕ್ಕಂಥದ್ದು. ಮೊನ್ನೆ ಈ 2 ದಿವಸ ಹಿಂದೆ ಕೂಡ ಶೃಂಗಸಭೆ 3 ದಿನಗಳ ಕಾಲ ಭಾರತ ದೇಶಕ್ಕೆ ವಿದೇಶದಿಂದ ಬಂಡವಾಳಗಳನ್ನು ಹೂಡ್ತಕ್ಕಂಥ ಎಲ್ಲರೂ ಕೂಡ ಇಲ್ಲಿ ಬಂದು ನಾವು ಕೂಡ ಬಂಡವಾಳ ಹೂಡಿ ಕೆಲಸ ಮಾಡ್ತೀವಿ ಅಂತ ಈ ರಾಜ್ಯಕ್ಕೆ ಸಾಕಷ್ಟು ಸಹಾಯ ಮಾಡಿರ್ತಕ್ಕಂಥ ಅನೇಕ ಯೋಜನೆಗಳನ್ನು ತಂದಿರತಕ್ಕಂಥ ಒಬ್ಬ ಧೀಮಂತ ನಾಯಕನಾಗಿ ಅಭಿವೃದ್ಧಿಯ ಹರಿಕಾರನಾಗಿ ಈ ಭಾಗದ ವಿದ್ಯಾರ್ಥಿಗಳಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಎಲ್ಲ ರೀತಿಯಿಂದ ಅಭಿವೃದ್ಧಿ ಪಥದಲ್ಲಿ ಒಯ್ತಕ್ಕಂಥ ಯುವ ನಾಯಕ. ಅವನ ಅಭಿಮಾನಿಗಳು ಈ ರೀತಿ ಒಂದು ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ. ಹುಟ್ಟುಹಬ್ಬದ ಶುಭಾಶಯಗಳನ್ನು ಇನ್ನೂ ದೇವರು ಅವರಿಗೆ ಆಯುಷ್ಯ ಆರೋಗ್ಯವನ್ನು ಕೊಟ್ಟು ಕಾಪಾಡಲಿ, ಇದೇ ರೀತಿ ಸಮಾಜ ಕೆಲಸ ಮಾಡಲಿಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ 100 ವರ್ಷಗಳ ಇತಿಹಾಸ ಇರ್ತಕ್ಕಂಥ RSSನವರಿಗೆ ಹೋಗಿ ಜೀವ ಸೂಪರ್ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ತಜ್ಞ ಅನುಭವಿ ವೈದ್ಯರ ತಂಡದಿಂದ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ ಪ್ರಾರಂಭ. ಕಲಬುರಗಿ ಮೂಲದ ವೈದ್ಯರು ಬೆಂಗಳೂರು, ಹೈದರಾಬಾದ್, ಮುಂಬೈನಲ್ಲಿ ಕಾರ್ಯನಿರ್ವಹಿಸಿದ ತಜ್ಞ ವೈದ್ಯರ ತಂಡದಿಂದ ಇವಾಗ ಕಲಬುರಗಿಯ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಗುಣಮಟ್ಟದ ಚಿಕಿತ್ಸೆ. ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಆಬ್ಸ್ಟೆಟಿಕ್ಸ್, ಪೀಡಿಯಾಟ್ರಿಕ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಡರ್ಮಟಾಲಜಿಸ್ಟ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಜೀವ ಸೂಪರ್ ಸ್ಪೆಷಾಲಿಟಿ ಆಸ್ಪತ್ರೆ, ನ್ಯೂ ಜೇವರ್ಗಿ ರಸ್ತೆ, ಸಂತೋಷ್ ಕಾಲನಿ, ಕಲಬುರಗಿ. ಮೊಬೈಲ್ ನಂಬರ್ 9380736005ಗೆ ಸಂಪರ್ಕಿಸಿ.